ದೇವನಹಳ್ಳಿಯಿಂದ ಮಾತಾಡ್ತಿರೋದು. ನಮ್ಮ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಪುಷ್ಪ ಮಾತಾಡ್ತಿರೋದು. ನಮ್ಮ ಎಲ್ಲ ಪದಾಧಿಕಾರಿಗಳು ನಾವಿವತ್ತು ಇಲ್ಲಿ ಒಂದು ಸಭೆಯನ್ನು ಕರೆದಿರ್ತೀವಿ. ಈ ಸಭೆಯ ಮುಖ್ಯ ಉದ್ದೇಶ ಅಂತಂದರೆ, ನಾವು ಜುಲೈ 9ನೇ ತಾರೀಕು ದೇಶದಾದ್ಯಂತ CITU ಮತ್ತು ಎಲ್ಲ ಸಂಘಟನೆಗಳು, ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅಂತಂತಂದರೆ, ನಾವು ಹೋರಾಟದ ಉದ್ದೇಶ ಎಲ್ಲ ದೇಶದ ಕಾರ್ಮಿಕರ ವಿರುದ್ಧವಾದಂಥ ಕೆಲವು ತಿದ್ದುಪಡಿಗಳನ್ನು, ನಮಗೆ ವಿರೋಧವಾದಂಥ ಕಾರ್ಮಿಕರಿಗೆ ವಿರೋಧವಾದ ಕೆಲವು ತಿದ್ದುಪಡಿಗಳು ಮತ್ತು ಕಾನೂನುಗಳನ್ನು ಬದಲಾವಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿರೋದು ಒಂದು. ಮತ್ತು ಕೇಂದ್ರ ಸರ್ಕಾರ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತೆಯರನ್ನ ಮತ್ತು ಸಹಾಯಕಿಯರನ್ನ 50 ವರ್ಷದಿಂದ ಕೇವಲ 12,000 ಸಂಬಳ ಕೊಟ್ಟು ಸ್ಕೀಮ್ ನೌಕರಿಯಲ್ಲಿ ನಮ್ಮನ್ನು ದುಡಿಸ್ಕೊಳ್ತಾ ಇದೆ. ಇದರಲ್ಲಿ ನಮಗೆ ಹಲವಾರು ಕಷ್ಟಗಳು ನಮಗೆ ಕೆಲಸದ ಅವಧಿಯಲ್ಲಿ ನಮಗೆ ಎದುರಾದರೂ ಸಹ ಇದುವರೆಗೆ ನಮಗೆ 2018ರಿಂದ 1 ನಯಾ ಪೈಸಾ ನಮಗೆ ಕೇಂದ್ರ ಸರ್ಕಾರ ನಮ್ಮ ಗೌರವಧನವನ್ನು ಹೆಚ್ಚು ಮಾಡಿಲ್ಲ. ಅದ್ರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗೆ 10 ವರ್ಷದ ಹಿಂದೆ ಪೋಷಣ್ ಟ್ರ್ಯಾಕರ್ ಅಂತ ಒಂದು ಮೊಬೈಲ್ ವ್ಯವಸ್ಥೆಯನ್ನು ನಮಗೆ ಅಳವಡಿಸಿದೆ. ಅಂತಂದರೆ, ನಾವು ಮೊಬೈಲಲ್ಲೇ ಎಲ್ಲ ನಮ್ಮ ಅಂಗನವಾಡಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳನ್ನ, ಎಲ್ಲ ಫಲಾನುಭವಿಗಳನ್ನ ನಾವು ದಾಖಲೆ ಮಾಡ್ಕೋಬೇಕು. ಮತ್ತು ಆ ದಾಖಲೆ ಪ್ರಕಾರ ನಾವು ಎಲ್ಲ ಮಕ್ಕಳು ಮತ್ತು ಗರ್ಭಿಣಿಯರು ಮತ್ತು ಬಾಣಂತಿಯರು ನಮ್ಮ ಫಲಾನುಭವಿಗಳಾದಂತಹ ಈ 3 ಫಲಾನುಭವಿಗಳ ಜೊತೆಗೆ ನಮಗೆ ಇನ್ನು ಉಳಿದ ಫಲಾನುಭವಿಗಳು ಮಧ್ಯೆ ವಿಶೇಷವಾಗಿ ನಮಗೆ ಬೇರೆ ಫಲಾನುಭವಿಗಳನ್ನು ನಮಗೆ ಸರ್ವೇಗೆ ಮತ್ತು ಕೆಲಸ ಮಾಡುವಂಥ ಸಮಯದಲ್ಲಿ ನಮಗೆ ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಈ 3 ಫಲಾನುಭವಿಗಳನ್ನು ನಾವು ಮೊಬೈಲಲ್ಲಿ ಅಳವಡಿಸ್ಕೊಂಡು ಅಲ್ಲಿ ನಾವು ಮೊಬೈಲ್ ಮುಖಾಂತರ ನಾವು ಹಾಜರಾತಿಯನ್ನು ಹಾಕಬೇಕು. ಮತ್ತು ನಾವು ಮಕ್ಕಳಿಗೆ ಫುಡ್ ಕೊಟ್ಟಿದ್ದು, ಆಹಾರವನ್ನು ನೀಡಿದ್ದು, ಇದನ್ನೆಲ್ಲದನ್ನು ನಾವು ಮೊಬೈಲ್ ಮುಖಾಂತರನೇ ನಾವು ದಾಖಲೆ ಮಾಡಬೇಕಾಗಿದೆ. ಇದರಲ್ಲಿ ಮುಂಚೆ ನಾವು ಅದನ್ನು ಪುಸ್ತಕದ ರೂಪದಲ್ಲಿ ನಾವು ಇದನ್ನು ಮಾಡ್ತಾ ಬಂದಿದ್ದು, ಇದು ಇವಾಗ ಪೇಪರ್ಲೆಸ್ ಆಗಬೇಕು ಅಂತಂತೇಳಿ ಎಲ್ಲ ಮೊಬೈಲಲ್ಲಿ ಆನ್ಲೈನಲ್ಲಿ ಆಗಬೇಕು. ಇದು ಕೇಂದ್ರ ಸರ್ಕಾರದವರೆಗೂ, ದೇಶದ ಮಟ್ಟದವರೆಗೂ, ಇಲ್ಲಿಂದ ದೇಶದ ಅಂಗನವಾಡಿನೇ ಮಾಡ್ತಾ ಇರೋಂಥ ಎಲ್ಲ ಕೆಲಸಗಳು ನಾವು ಅಲ್ಲಿ ಕೇಂದ್ರ ತನಕ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ನಮಗೆ ಹೇಳ್ತಾ ಇದೆ. ಆದರೆ ಇದರಲ್ಲಿ ನಾವು ಈಗ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ನಾವು ಮನೆಗೆ ಆಹಾರವನ್ನು ನೀಡ್ತಾ ಇದ್ದೀವಿ ಪ್ರತಿ ತಿಂಗಳು. ಮತ್ತು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ನಾವು ಮನೆಗಳಿಗೆ ಆಹಾರ ನೀಡ್ತಾ ಇದ್ದೀವಿ. ಮತ್ತು 3 ರಿಂದ 6 ವರ್ಷದ ಮಕ್ಕಳಿಗೆ ನಾವು ಅಂಗನವಾಡಿ ಕೇಂದ್ರದಲ್ಲಿ ಬಂದಂಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಮನೆಗೆ ನೀಡೋಂಥ ಆಹಾರದ್ದು ನಾವು ಅದು ಪ್ರಾಮಾಣಿಕವಾಗಿರಬೇಕು ಅಂತಂತೇಳಿ ನಮ್ಮ ಸರ್ಕಾರ ಇದನ್ನು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತಂತೇಳಿ ಮುಖದ ಗುರುತಿನ ಒಂದು ಫೋಟೋವನ್ನು ತೆಗಿಬೇಕು. ಮತ್ತು ಅವರ ಆಧಾರ್ ನಂಬರ್ ಜೊತೆಗೆ KYC ಮಾಡಿ ನಾವು ಆಹಾರವನ್ನು ವಿತರಣೆ ಮಾಡಬೇಕು ಅಂತ ಒಂದು ಪದ್ಧತಿಯನ್ನು FRS ಮತ್ತು KYC ಅಂತಂತೇಳಿ ಒಂದು ಪದ್ಧತಿಯನ್ನು ತಂದಿದೆ. FRS ಅಂತಂದರೆ ಫೋಟೋ ರೆಕಗ್ನೈಸರ್ ಸಿಸ್ಟಮ್ ಅಂತಂತೇಳಿ ಮುಖದ ಗುರುತಿನ ಪತ್ತೆ ಅಂತಂತ ಹೇಳ್ಬಿಟ್ಟು ನಾವು ಕೊಡೋಂಥ ಆಹಾರ ಅದು ಪ್ರಾಮಾಣಿಕವಾಗಿರಬೇಕು ಅಂತೇಳಿ ಈ ಪದ್ಧತಿಯನ್ನು ಇತ್ತೀಚೆಗೆ ನಾವು ನಮಗೆ ಈ 3 ತಿಂಗಳಿಂದ ಇದನ್ನು ನಮ್ಮ ಪೋಷಣ್ ಟ್ರ್ಯಾಕರ್ಗೆ ಕೇಂದ್ರ ಸರ್ಕಾರ ಅಳವಡಿಸಿದೆ. ಕಷ್ಟಕರವಾದಂಥ ಕೆಲಸ. ಯಾಕೆಂತಂದರೆ ಪ್ರತಿ ಮನೆಗೆ ಹೋಗಿ ನಾವು ಪ್ರತಿ ಫಲಾನುಭವಿಗಳ ಫೋಟೋವನ್ನು ನಾವು ತೆಗಿಬೇಕಾಗುತ್ತೆ. ಅದರಲ್ಲಿ ತೆಗಿಬೇಕಾದಂಥ ಸಂದರ್ಭದಲ್ಲಿ ಅವ್ರದ್ದು ಫೋಟೋಕ್ಕೆ ಮತ್ತು ಆಧಾರ್ ನಂಬರ್ಗೆ ಅದು ಫೇಸ್ ಕ್ಯಾಪ್ಚರು ಅಳವಡಿಕೆ ಮಾಡೋಕ್ಕೆ ಅದು ಹೊಂದಾಣಿಕೆ ಆಗ್ತಾಯಿಲ್ಲ. ಅದು ಒಂದು ದಿನವೆಲ್ಲ ಒಬ್ಬರದ್ದು ಸಹ ಮಾಡೋಕ್ಕಾಗ್ತಾ ಇಲ್ಲ. ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಲಾಲನೆ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಈ ಮನೆ ಭೇಟಿಯಲ್ಲಿ ಈ ಕೆಲಸವನ್ನು ಮಾಡೋದು ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲ ತೊಂದರೆ ಕೇಂದ್ರ ಸರ್ಕಾರದಿಂದ ಈ ಪೋಷಣ್ ಟ್ರ್ಯಾಕರ್ ನೀಡಿರುವಂಥ ಈ ವ್ಯವಸ್ಥೆ ನಮಗೆ ಇದು ತೊಂದರೆ ಆಗ್ತಿರೋದ್ರಿಂದ ನಾವು ಕೆಲವು ಅಂಗನವಾಡಿ ಸೆಂಟ್ರಲ್ಲಿ ನೆಟ್ವರ್ಕ್ ಇರಲ್ಲ. ಇದಕ್ಕೆ ಒಂದು ವೈಫೈ ಕನೆಕ್ಟ್ ಮಾಡಿ ನೆಟ್ವರ್ಕ್ ಅಳವಡಿಕೆ ಮಾಡಿಕೊಡ್ರಿ, ನಾವು ಮಾಡ್ತೀವಿ ಕೆಲಸ ಅಂತೇಳಿ ಕೇಳ್ಕೊಂಡಿದ್ದೀವಿ. ಇದ್ರ ಜೊತೆಯಲ್ಲಿ ನಮಗೆ ಇವಾಗ ನಮ್ಮ ICDS ಉಳಿಸ್ಬೇಕು ಅಂತ ನಾವು
ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ICDS ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಶಿಕ್ಷಣ ವಿಭಾಗದಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತರಬೇಕು ಅಂತ ಹೇಳಿ ಅವರು LKG UKG ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಹೊರಟಿದ್ದಾರೆ. ಅದೇ ವಯಸ್ಸಿನ ಮಕ್ಕಳು ನಮ್ಮಲ್ಲಿ ಬರ್ತಾ ಇರೋ ನಮ್ಮ ಅಂಗನವಾಡಿ ಕೇಂದ್ರಕ್ಕೂ ಬರ್ತಿರುವ ಮಕ್ಕಳು ಸಹ 3 ರಿಂದ 6 ವರ್ಷದ ಮಕ್ಕಳೇ ನಮಗೆ ಮತ್ತು ಶಾಲೆಗೂ ಸಹ ಅದೇ ವಯಸ್ಸಿನ ಮಕ್ಕಳು ಹೋಗ್ಬೇಕಾಗಿರೋದ್ರಿಂದ ಈಗ ನಮ್ಮ ಅಂಗನವಾಡಿ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಶಿಕ್ಷಣ ಇಲಾಖೆ ಹೋರಾಟ ಮಾಡ್ತಿದ್ದಾರೆ. ಅದರಿಂದ ನಾವು ಇವಾಗ ಹೋರಾಟ ಮಾಡಿ ಹೋದ ವರ್ಷ ಹೋರಾಟದ ಮುಖಾಂತರ ನಾವು ನಮ್ಮ ಕೇಂದ್ರಗಳಿಗೆ LKG UKG ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನಾವು ಇವಾಗ ಸರ್ಕಾರದ ಆದೇಶ ತಂದು ಈಗ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ LKG UKG ಶಿಕ್ಷಣವನ್ನು ನಮಗೆ ಇವಾಗ ಆದೇಶ ಬಂದಿದೆ. ಮತ್ತು ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿ ಹೋದ ವರ್ಷದಿಂದ ಈಗಾಗಲೇ LKG UKG ಪ್ರಾರಂಭವಾಗಿ ನಡೀತಾ ಇದೆ. ಈ ವರ್ಷ ನಮ್ಮ ತಾಲೂಕಿಗೆ ಚಿಕ್ಕನಹಳ್ಳಿ ತಾಲೂಕಿಗೆ 23 ಅಂಗನವಾಡಿ ಕೇಂದ್ರಗಳಿಗೆ LKG UKG ಶಿಕ್ಷಣವನ್ನು ಅಳವಡಿಸಿದ್ದಾರೆ. ಆದರೆ ಸಹ ಅನುದಾನ ಬಂದಿರದೇ ಇರೋದ್ರಿಂದ ಈಗ ಜೂನಿಂದ ನಮಗೆ ಪ್ರಾರಂಭ ಮಾಡೋಕ್ಕಾಗ್ತಾ ಇಲ್ಲ. ಇರೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಬರೋದು ಕಡಿಮೆ ಆಗ್ತಾ ಇದೆ. ಅದು ಮೂಲ ಉದ್ದೇಶ ಏನು ಅಂತಂದರೆ ಮಕ್ಕಳು ಕಡಿಮೆ ಆಗ್ತಿರೋದು ಯಾಕೆ ಅಂತಂದರೆ ಈ ಪೋಷನ್ ಟ್ರ್ಯಾಕರ್ ಮೊಬೈಲ್ ಕೆಲಸ ನಮಗೆ ಕೊಟ್ಟಿರೋದ್ರಿಂದ. ಈಗ ಮೊಬೈಲ್ ಕೆಲಸ ನಾವು ಮಾಡ್ತಾ ಕೂತ್ಕೊಂಡ್ರೆ ನಾವು ಈಗ ಮುಂದಿನ ದಿನಗಳಲ್ಲಿ ನಾವು LKG UKG ಶಿಕ್ಷಣವನ್ನು ನಾವು ಮಕ್ಕಳಿಗೆ ಬೋಧಿಸ್ತಾ ಹೋಗ್ಬೇಕು ಅಂತಂದರೆ ಈ ಕೆಲಸವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ನಾವು ಯಶಸ್ವಿಯಾಗಿ LKG UKG ಶಿಕ್ಷಣವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದೊಂದು ದೊಡ್ಡ ನಮಗೆ ಸಮಸ್ಯೆ ಒಂದು ಕೇಂದ್ರ ಸರ್ಕಾರದಿಂದ ಆಗಿರೋದು. ಇದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಹೋರಾಟದಲ್ಲಿ ಇದೊಂದು ಮುಖ್ಯವಾದ ಬೇಡಿಕೆಯನ್ನು ನಾವು ಹೋರಾಟ ಮಾಡ್ತಿದ್ದೀವಿ. ಮತ್ತು ನಮ್ಮ ICDS ಯೋಜನೆ ಪ್ರಾರಂಭವಾಗಿ 50 ವರ್ಷ ಆದರೂ ಸಹ ನಮ್ಮನ್ನು ಕೇವಲ 12,000 ಸಂಬಳದಲ್ಲಿ ದುಡಿಸ್ತಾ ಇದೆ. 18ನೇ ಇಸ್ವಿಯಿಂದ 1 ನಯಾ ಪೈಸೆ ಕೇಂದ್ರ ಸರ್ಕಾರ ನಮಗೆ ಹೆಚ್ಚು ಮಾಡಿಲ್ಲ. ಅದು ನಮಗೆ ಹೆಚ್ಚಳ ಆಗಬೇಕು ಮತ್ತು ಅನುದಾನ ಹೆಚ್ಚಾಗಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತಿರೋ ಆಹಾರಗಳ ಗುಣಮಟ್ಟ ಹೆಚ್ಚಾಗಬೇಕಾಗಿರೋದ್ರಿಂದ ನಮಗೆ ಅನುದಾನ ಹೆಚ್ಚಾಗಬೇಕು ಅಂತ ಅದೊಂದು ಬೇಡಿಕೆಯನ್ನು ಇಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು ಹೋದ ವರ್ಷ ಗುಜರಾತ್ 2024ರಲ್ಲಿ ಗುಜರಾತ್ ಹೈಕೋರ್ಟು ನಮ್ಮನ್ನು 3-4ನೇ ದರ್ಜೆ ನೌಕರರು ಅಂತೇಳಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನ ಕಾಯಂ ಮಾಡಬಹುದು ಅಂತೇಳಿ ಅದು ತೀರ್ಪು ನೀಡಿದೆ ಗುಜರಾತ್ ಹೈಕೋರ್ಟು. ಅದರಂತೆ ಇಡೀ ದೇಶದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನು ಆ ತೀರ್ಪಿನ ಪ್ರಕಾರ ಕಾಯಂ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನು ನಾವು ಇಟ್ಟು ಹೋರಾಟ ಮಾಡ್ತಿದ್ದೀವಿ. ಮತ್ತು ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತೇಳಿ ಒಂದು ಕೇಂದ್ರ ಸರ್ಕಾರವೇ ಮಾಡಿದಿರೋಂಥ ಒಂದು ಇದು ಕನಿಷ್ಠ ಕೆಲಸಕ್ಕೆ ತಕ್ಕ ಕೂಲಿ ಕೊಡಬೇಕು. ಕೊಡುವವರೆಗೆ ಕನಿಷ್ಠ 26,000 ಆದರೂ ನಮಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತಂತೇಳಿ ನಾವು ನಮ್ಮನ್ನು ಕಾಯಂ ಮಾಡುವವರೆಗೆ ನಮಗೆ ಕನಿಷ್ಠ 26,000 ತಿಂಗಳಿಗೆ ಕೊಡಬೇಕು ಅಂತಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ನಮಗೆ ಒಂದು ತಿಂಗಳಿಗೆ 10,000 ಪಿಂಚಣಿಯನ್ನು ಕೊಡಬೇಕು ಅಂತಂತೇಳಿ ಒಂದು ಹೋರಾಟವನ್ನು ನಾವು ಹೋರಾಟದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮಗೆ ಈಗ ನಾವು 60 ವರ್ಷ ಆದಮೇಲೆ ನಾವು ನಿವೃತ್ತಿ ಆದರೆ ಯಾವುದೇ ಒಂದು ಹಣ ನಮಗೆ ಇದುವರೆಗೆ ಸಿಗ್ತಿರಲಿಲ್ಲ. ಒಂದು 50,000 ನಮಗೆ ಮತ್ತು 30,000 ಸಹಾಯಕಿಯರಿಗೆ ಮಾತ್ರ ಸಿಗ್ತಿತ್ತು. ಕಾರ್ಯಕರ್ತೆಯರಿಗೆ 50,000, ಸಹಾಯಕಿಯರಿಗೆ 30,000. ಈಗ ಹೊಸದಾಗಿ ನಾವು ಗ್ರ್ಯಾಜುಯಿಟಿಯನ್ನು ಒಂದು ಹೋರಾಟದಿಂದಲೇ ಗ್ರ್ಯಾಜುಯಿಟಿಯನ್ನು ಪಡ್ಕೊಂಡಿದ್ದೀವಿ. ಹೋದ ವರ್ಷ 2023ರಲ್ಲಿ ನಾವು ಅದು ಆದೇಶವನ್ನು ತಂದಿದ್ದೀವಿ. ಅದರಲ್ಲಿ ನಾವು ಹೋರಾಟದ ಬೇಡಿಕೆಯನ್ನು ಇಟ್ಟಿದ್ದು 2011ರಿಂದ ಏನು ನಮ್ಮ ಕಾರ್ಯಕರ್ತರು ಸಹಾಯಕಿಯರು ಕೆಲಸ ಮಾಡಿದ್ದಾರೆ ಅದು ಗುಜರಾತ್ ನಮ್ಮ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಅದು ಸಹ ಗುಜರಾತ್ ಕೋರ್ಟಲ್ಲೇ ನಮಗೆ ಗ್ರ್ಯಾಜುಯಿಟಿ ನೀಡಬೇಕು ಅಂತ ಒಂದು ಕೇಸನ್ನು ದಾಖಲೆ ಮಾಡಿದರು. ಅದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಜುಯಿಟಿ ನೀಡಬಹುದು ಅಂತ ಒಂದು ತೀರ್ಪು ಬಂದಿರೋದ್ರ ಪ್ರಕಾರ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ 2023ರಿಂದ ನಾವು ಗ್ರ್ಯಾಜುಯಿಟಿಯನ್ನು ತಗೊಂಡು ಗೆದ್ದು ನಾವು ಈಗ 2023ರಿಂದ ಇಡೀ ರಾಜ್ಯದಲ್ಲಿ ನಿವೃತ್ತಿಯಾಗಿರೋಂಥ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಜುಯಿಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದನ್ನು ತಗೊಂಡಿದ್ದೀವಿ. ಅದರಂತೆ ನಾವು ಅದರಲ್ಲಿ ಕೋರ್ಟಲ್ಲಿ ನಾವು ಹಾಕಿದ ಕೇಸಲ್ಲಿ ನಾವು 2011ರಿಂದ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಜುಯಿಟಿ ನೀಡಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದು. ಈಗ ಕೇವಲ ನಮ್ಮ ಸರ್ಕಾರ ನಾವು ಏನು ಅವಧಿಯಲ್ಲಿ ಆ ಅವಧಿಗೆ ಮಾತ್ರ ನಾವು ಕೊಡ್ತೀವಿ ಅಂತ 2023ರಿಂದ ಮಾತ್ರ ಗ್ರ್ಯಾಜುಯಿಟಿಯನ್ನು ನಮಗೆ ಬಿಡುಗಡೆ ಮಾಡಿದೆ.
ಇದು 2011ರಿಂದ ಎಲ್ಲ ಕಾರ್ಯಕರ್ತರ ಮತ್ತು ಸಹಾಯಕಿಯರಿಗೆ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆಯನ್ನು ಇಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಇಡೀ ನಮ್ಮ ಕೇಂದ್ರ ಸರ್ಕಾರ ನಮಗೆ ಅತಿ ಹೆಚ್ಚು ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದ್ರ ವಿರುದ್ಧ ನಾವು ಬೆಲೆ ಹೆಚ್ಚಾಗಿರೋದ್ರಿಂದ ಎಲ್ಲ ನಮಗೆ ಅಗತ್ಯ ಇರುವ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಅದನ್ನು ನಾವು ವಿರೋಧಿಸಿ ನಾವು ಜುಲೈ 9ರಂದು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ನಮಗೆ ವಿರೋಧವಾದಂಥ ಕಾನೂನುಗಳನ್ನು ತರಕ್ಕೆ ಹೊರಟಿರುವಂಥ ಕೇಂದ್ರ ಸರ್ಕಾರದ ಮೇಲೆ ನಾವು ಹೋರಾಟವನ್ನು ನಾವು ಜುಲೈ 9ಕ್ಕೆ ಹಮ್ಮಿಕೊಂಡಿದ್ದೀವಿ. ಜುಲೈ 9ನೇ ತಾರೀಕು ನಮ್ಮ ಇಡೀ ದೇಶದ ಎಲ್ಲ ಕಾರ್ಮಿಕರು, ಎಲ್ಲ ಸಂಘಟನೆಗಳು, ಪ್ರಗತಿಪರ ಎಲ್ಲ ಸಂಘಟನೆಗಳು ಸಹ ಹೋರಾಟವನ್ನು ಮಾಡ್ತಾ ಇದೆ ಅವತ್ತು ಜುಲೈ 9ನೇ ತಾರೀಕು. ಅದರಲ್ಲಿ ನಾವು ಇಲ್ಲಿ ಕ್ರಿಯೇಟಿವ್ ಭಾಗವಾಗಿ ಅಂಗನವಾಡಿ ನೌಕರರ ಸಂಘ, ಪಂಚಾಯಿತಿ ಮತ್ತು ವಿವಿಧ ಸಂಘಟನೆಗಳು ನಾವು ಚಿಕ್ಕನಹಳ್ಳಿ ತಾಲೂಕಲ್ಲಿ ನಾವು ಹೋರಾಟವನ್ನು ಮಾಡಿ ಅವತ್ತು ನಾವು ರಸ್ತೆ ತಡೆ ಮಾಡ್ತೀವಿ. ಮತ್ತು ನಾವು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಂಧನ ಆದರೂ ಸಹ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ಹೋರಾಟವನ್ನು ಮಾಡಬೇಕು ಅಂತಂತೇಳಿ ನಾವು 9ನೇ ತಾರೀಕು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಈ ಮುಖಾಂತರ ಕೊಡ್ತಾ ಇದ್ದೀವಿ. ನಾನು ಬಾಂದಿವಟ್ಟಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ನೌಕರರ ಸಂಘದ ತಾಲೂಕು ಕಾರ್ಯಾಧ್ಯಕ್ಷರು. ನಾವು ಜುಲೈ 9ನೇ ತಾರೀಕು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಂಡಿರೋದು ಇಷ್ಟೇ ಉದ್ದೇಶ. ನಮ್ಮದು ಉದ್ದೇಶ ಗುರಿ ಎರಡು ಒಂದೇ. ನಮ್ಮದು ನಾವೇನು ಅಂತಂದರೆ ಕಾರ್ಮಿಕ ಹಕ್ಕುಗಳನ್ನು ಕಸಿಯುತ್ತಿರುವ ಸರ್ಕಾರ ಅದನ್ನು ಕೂಡಲೇ ವಾಪಸ್ ಪಡಿಬೇಕು. ನಾವು ನಮ್ಮೆಲ್ಲ ಕಾರ್ಮಿಕರ ಕಾನೂನನ್ನು ಕಸಿತಾ ಇದೆ. ಮತ್ತು ಕೇಂದ್ರ ಸರ್ಕಾರ ತಂದಿರುವ ಪೋಷಣ್ ಟ್ರ್ಯಾಕರ್ ಸಮಸ್ಯೆ. ನಮಗೀಗ 4G ಮೊಬೈಲ್ ಕೊಟ್ಟಿದ್ದಾರೆ, ನಮ್ಮ ಕಾರ್ಯದರ್ಶಿಗಳು ಹೇಳಿದ್ದಾರೆ. 4G ಮೊಬೈಲ್ ಕೊಟ್ಟಿದ್ದಾರೆ, ಅದರಲ್ಲಿ 6G ಕೆಲಸ ಮಾಡಿದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅದ್ರ ಬದಲಾಗಿ ಎಲ್ಲ ಅಂಗನವಾಡಿಗಳಿಗೆ ವೈಫೈ ಕನೆಕ್ಷನ್ ಮಾಡಬೇಕು ಸರ್ಕಾರ ಕೂಡಲೇ. ಮತ್ತು 2018ರಿಂದಲೂ ನಯಾ ಪೈಸೆ ವೇತನ ಹೆಚ್ಚಳ ಮಾಡಿಲ್ಲ ನಮಗೆ. 2018ರಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ನಯಾ ಪೈಸೆ ನಮಗೆ ಜಾಸ್ತಿ ಮಾಡಿಲ್ಲ. ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ICDS ಯೋಜನೆ ಪ್ರಾರಂಭವಾಗಿ 50 ವರ್ಷ ಕಳೆದರೂ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನ ಇದುವರೆಗೂ ಕಾಯಂ ಮಾಡಿಲ್ಲ. ಇದ್ರ ಭಾಗವಾಗಿ ಗುಜರಾತ್ ಹೈಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಅಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ, ಆದರೂ ನಮ್ಮಲ್ಲಿ ಮಾಡ್ತಾ ಇಲ್ಲ, ಕಾಯಂ ಮಾಡ್ತಾ ಇಲ್ಲ. ಕೇವಲ 12,000 ಸಂಬಳಕ್ಕೆ ದುಡಿಸಿಕೊಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡದೇ ಇರುವ ಕೇಂದ್ರ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಸಿಕ ಪಿಂಚಣಿ 10,000 ನಮಗೆ ಬೇಕೇ ಬೇಕು ಅಂತ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. 2011ರಿಂದ ನಿವೃತ್ತಿಯಾದ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಗ್ರ್ಯಾಚ್ಯುಟಿ ನೀಡಲೇಬೇಕು, ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನೀಡುತ್ತಿರುವ ಗ್ರ್ಯಾಚ್ಯುಟಿ ಹಣ ಲೆಕ್ಕಾಚಾರ ಹಾಕಿ ನಮಗೆ ನೀಡಬೇಕು ಅಂತ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. GST ಕೂಡಲೇ ರದ್ದು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. 2022 ವಿದ್ಯುತ್ ತಿದ್ದುಪಡಿ ವಾಪಸ್ ಆಗಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ವಿದ್ಯುತ್ ಖಾಸಗೀಕರಣ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ಬೇಡವೇ ಬೇಡ ಅಂತ ಹೇಳಿದ್ರು ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ನಮ್ಮ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿ ಮಾಡ್ತೀವಿ, ನಾವು ಪಡಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಭಾಗವಾಗಿ ಉಪಾಧ್ಯಕ್ಷರು ಖಾಸಗೀಕರಣ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ. ಉದ್ಯೋಗ ಹಕ್ಕನ್ನು ಮೂಲಭೂತ ಹಕ್ಕಾಗಿಸಬೇಕು ಅಂತ ಕೇಳ್ತಾ ಇದ್ವಿ. ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ವಾರ್ಷಿಕ 200 ದಿನ ಕೆಲಸ, ದಿನಕ್ಕೆ 600 ನೀಡಲೇಬೇಕು. ಮತ್ತೆ ಇದನ್ನ ನಗರ ಪ್ರದೇಶಕ್ಕೂ ವಿಸ್ತಾರ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಎಲ್ಲರಿಗೂ ಉಚಿತ ಶಿಕ್ಷಣ ಹಕ್ಕು, ಆರೋಗ್ಯದ ಹಕ್ಕು, ನೀರು ನೈರ್ಮಲ್ಯ ಹಕ್ಕು ಖಾತ್ರಿಪಡಿಸಲೇಬೇಕು ಅಂತ ಕೇಳ್ತಾ ಇದ್ವಿ. ದೇಶದ ಅತಿ ದೊಡ್ಡ ಶ್ರೀಮಂತರಿಗೆ ತೆರಿಗೆ ವಿಧಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಿದ್ವಿ. ಸಂವಿಧಾನದ ಆಶಯಗಳ ಮೇಲಿನ ದಾಳಿ ನಿಲ್ಲಲೇಬೇಕು. ಸಮಾನ ಮತ್ತು ಒಕ್ಕೂಟ ತತ್ವವನ್ನು ರಕ್ಷಿಸಬೇಕು ಅಂತ ಇವೆಲ್ಲವನ್ನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಇವೆಲ್ಲವನ್ನು ಒಟ್ಟಾಗಿ ಇಟ್ಕೊಂಡು ನಾವು ಜುಲೈ 9ನೇ ತಾರೀಕು ಹೋರಾಟ ಮಾಡ್ತಾ ಇದ್ವಿ. ರೈತರ ಒಪ್ಪಿಗೆ ಇಲ್ಲದೆ ಬಲವಂತದ ಭೂ ಸ್ವಾಧೀನ ಬೇಡವೇ ಬೇಡ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ವಿ. ಕರಾಳ ಕೃಷಿ 3 ಕಾಯ್ದೆ ಕೂಡಲೇ ವಾಪಸ್ ತಗೊಳ್ಳೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ. ಇಷ್ಟು ಒಟ್ಟಾರೆ ಇವೆಲ್ಲವನ್ನು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಜುಲೈ 9ನೇ ತಾರೀಕು ಸಾರ್ವತ್ರಿಕ ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ